ಸರ್ ಲೋನ್ ಮಾಡ್ಕೊಟ್ಟಿರೋದು 100% ನಿಜ. ಆದ್ರೆ ಅವ್ರಿಗೆ ಲೀಗಲ್ ಆಗಿ ಏನ್ ಅಮೌಂಟ್ ಸೇರ್ಬೇಕು ಅದನ್ನ ಅವ್ರ ಅಕೌಂಟ್ಗೆ ಹೋಗಿರುತ್ತೆ, ಅವರೇ ಹೋಗಿ ಖುದ್ದು ಡ್ರಾ ಮಾಡ್ಬೇಕು. ಶ್ವೇತಾ ಅವರು ಹೋಗಿ ಡ್ರಾ ಮಾಡಕ್ಕಾಗಲ್ಲ. ಆ ಎರಡನೇ ಮಾತಾಡಿದ್ರೆ ಆ ಗ್ರೂಪ್ಗೆ ಯಾರು ಸದಸ್ಯರಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಆ ಸದಸ್ಯರಿಗೆಲ್ಲ ಆ ಲೀಡರ್ ಜೊತೆಯಾಗಿ ಹೋಗಿ ಎಲ್ಲರೂ ಸೇರಿ ಅದನ್ನ ಡ್ರಾ ಮಾಡ್ಬೇಕು. ಎರಡನೇದೇನಂದ್ರೆ ಈ ಇಷ್ಟು ಈಗ ಆಗಕ್ ಕಾರಣ ಒಂದು ಮೂಲ ಕುತಂತ್ರ ಇದರಲ್ಲಿ ನಡೀತಾ ಇದೆ. ಆ ಕುತಂತ್ರ ಏನಂದ್ರೆ ಇವರ ಪರ್ಸನಲ್ ಅಮೌಂಟ್ ನ ಅವರ ಮಗಳ ಮದುವೆಗೆ ಮತ್ತೆ ಇಲ್ಲಿ ಪಟಾಕಿ ಚೀಟಿ ದಂಡುಪಾಳ್ಯದಲ್ಲಿ ಪಟಾಕಿ ಚೀಟಿ ಮತ್ತೆ ಅದ್ಯಾವ್ದೋ ಒಂದು ಚೀಟಿಗಳು ಹಾಕಿರ್ತಾರೆ, ಮಟನ್ ಚೀಟಿ ಅಂತ. ಆ ಚೀಟಿಗಳು ಹಾಕಿರ್ತಾರೆ. ಆ ಚೀಟಿಗಳು ಹಾಕಿದಾಗ ಅವ್ರು ತುಂಬಾ ಬಂದು ಟಾರ್ಚರ್ ಕೊಡ್ತಾ ಇರ್ತಾರೆ. ಯಾರೇ ನಾಗಮಣಿ ಮೇಡಮ್ ಅನ್ನೋರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಆವಾಗ ಶ್ವೇತಾ ಮೇಡಮ್ ಅವರು ಹೋಗಿ ಕೇಳಿದಾಗ ಈ ನಾಗಮಣಿ ಮೇಡಮ್ ಅವರು ಇವ್ರ ಆಫೀಸ್ ಹತ್ರ, ಶ್ವೇತಾ ಮೇಡಮ್ ಅವ್ರ ಆಫೀಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಈ ತರ ನನ್ಗೆ ಪ್ರಾಬ್ಲಮ್ ಆಗೋಗಿದೆ, ನನ್ಗೆ ಸಹಾಯ ಮಾಡ್ಬೇಕು ಅಂದಾಗ ಅದನ್ನೆಲ್ಲ ವಿಚಾರಿಸಿ ಇವ್ರ ಪರ್ಸನಲ್ ಅಮೌಂಟ್ ನ ಅವ್ರಿಗೆಲ್ಲ ಸೆಟಲ್ ಮಾಡಿರೋದು. ದಂಡಪಾಳ್ಯ ಗ್ಯಾಂಗ್ ಯಾರಿದಾರೋ ಅವ್ರಿಗೆಲ್ಲರಿಗೂ ಯಾರ್ಯಾರು ವಂಚನೆಗೆ ಒಳಗಾಗಿದ್ರು ಅವ್ರಿಗೆ ಪೇಮೆಂಟ್ ನ ಶ್ವೇತಾ ಮೇಡಮ್ ಅವರು ಇವ್ರಿಗೆ ಕೊಟ್ಟು ಅದನ್ನ ಸೆಟಲ್ ಮಾಡಿಸಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಟ್ಟು ಇವ್ರ ಪರ್ಸನಲ್ ಅಮೌಂಟ್ ನ ವಾಪಸ್ ಕೇಳಕ್ ಹೋದಾಗ ಇದರಲ್ಲಿ ಕೆಲವೊಬ್ರು ಅವ್ರಿಗೆ ಆದ ಸಪೋರ್ಟಿವ್ ಪರ್ಸನ್ಸ್ ಕೆಲವೊಬ್ರು ಇದಾರೆ. ಅವರಿಂದ ಈ ಕುತಂತ್ರ ನಡೀತಾ ಇದೆ ಅಂತ ಗೊತ್ತಾಯ್ತು. ಮೇಡಮ್ ಅವ್ರು ಬಂದು ನಮ್ಮ ಹತ್ರ ನಮ್ಮ ಸಂಘ ಸಂಸ್ಥೆಗೆ ಬಂದು ಕೇಳ್ಕೊಂಡಾಗ ನಾವು ಅದೇ ಈಗ ಸ್ಟೇಷನ್ ಎನ್ನೂರು ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ಲಸ್ NCR ಆಗಿದೆ. ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸ್ವಲ್ಪ ಬಲಾಢ್ಯರಿಂದ ಪ್ರೆಷರ್ ಬಂದಾಗ FIR ಮಾಡ್ಲಿಲ್ಲ. ಅವತ್ತಿಂದ ಇವತ್ತಿಗೂ 19ನೇ ತಾರೀಕು 5ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ. ಇದೇ ಸ್ಟೇಷನ್ ಅಲ್ಲಿ DYSP ರೆಫರ್ ಆಗಿದೆ. SP ಕೊಟ್ಟಿದ್ರೆ ಆ SP ಕೊಟ್ಟಿದ್ರೆ ಇದನ್ನ ತನಿಖೆ ಆಗ್ಲಿಲ್ಲ. ಈಗ ಅತಾತುರಿಯಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇದನ್ನ ಇಷ್ಟು ಹೈಲೈಟ್ ಮಾಡ್ಲಿಕ್ಕೆ ಇದರಲ್ಲಿ ಪಿತೂರಿ ಯಾರಿದ್ದಾರೆ ಅಂತ ಅವರೊಬ್ರು ಪರ್ಸನ್ ಇದಾರೆ. ಆ ಪರ್ಸನ್ ಇಂದ ಇದೆಲ್ಲ ನಡೀತಾ ಇದೆ. ಆ ಪರ್ಸನ್ ಕೂಡ ಈ ಇವರು ಮೇಡಮ್ ಅವರೇ ಈ ಯಾರು ನಮ್ಮ ಶ್ವೇತಾ ಮೇಡಮ್ ಅವರೇ ರೆಫರ್ ಮಾಡಿರೋದು. ಆ ಪರ್ಸನ್ ಇವಾಗ ಮೀಡಿಯಾ ನಂದು ಇಷ್ಟು ಮೀಡಿಯಾಗಳಿದಾವೆ, ನಂದೇ ಮೀಡಿಯಾ ಇದೆ, ಓನ್ ಮೀಡಿಯಾ ಇದೆ, ನನ್ನ ತಮ್ಮಂದಿರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ಏನೋ ಈ ನ್ಯೂಸ್ ಮಾಡ್ತೀನಿ, ಅವ್ರ ಮೇಲೆ ಬ್ಲಾಕ್ ಮೇಲ್ ಮಾಡಿಸಿ ಅವ್ರನ್ನ ಸಾಯಿಸ್ತೀನಿ ಅನ್ನೋ. ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ, ಯಾವ್ದು ಬಂಡಕೊಡಗೆಹಳ್ಳಿ ಅಂತ ವಿಲೇಜ್ ಅಲ್ಲಿ ಅವರು BK ಪಾಳ್ಯ ಅಂತೀವಿ, ಅಲ್ಲಿರುವಂತ ಪರ್ಸನ್ ಇಲ್ಲಿ ಇದಕ್ಕೆ ಶಾಮೀಲಾಗಿ ಇದನ್ನ ಪಿತೂರಿ ನಡೆಸ್ತಾ ಇದಾರೆ. ಆಮೇಲೆ ನಮಗೆ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಗೆ ಧಮಕಿ ಹಾಕಿರುವಂತ ಎವಿಡೆನ್ಸ್ ಇದೆ. ವಿಡಿಯೋ ಕಾಲ್ ಮಾಡಿದ್ದಾರೆ, ಆಡಿಯೋ ಕಾಲ್ ಮಾಡಿ ನನಗೂ ಮತ್ತೆ ಯಲಂಕ ಮಂಜನ ಅವ್ರಿಗೆ ಇಬ್ಬರಿಗೂ ಧಮಕಿ ಹಾಕಿದ್ದಾರೆ. ಆ ಧಮಕಿ ಹಾಕಿರೋ ಎವಿಡೆನ್ಸ್ ಸಮೇತ ಇದೆ. ಮತ್ತೆ ನಮ್ಮ ಶ್ವೇತಾ ಮೇಡಮ್ ಅವ್ರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತೆ ಅವ್ರ ಮೇಲೆ ನಾನು ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ, ಸಾಯಿಸ್ತೀನಿ, ಅವಳನ್ನ ಏನ್ ಮಾಡ್ಬೇಕು ನನ್ಗೆ ಗೊತ್ತಿದೆ, ಅದನ್ನ ಏನ್ ನಾನು ಸ್ಟೇಷನ್ ನಾನು ಕೊಂಡ್ಕೊಂತೀನಿ, ಸ್ಟೇಷನ್ ಕೊಂಡ್ಕೊಂಡು ನಾನು ಮಾಡುವಂತ ಕೇಪಬಿಲಿಟಿ ನನಗಿದೆ, ಅದು ಯಾವ ನ್ಯಾಯ ಕೊಡಿಸ್ಬೇಕಂತ ನಾನು ಮಾಡಿಸ್ತೀನಿ ಅಂತ ಹೇಳಿ ಸ್ಟೇಷನ್ ಅಲ್ಲೇ ಖುದ್ದಾಗಿ ಬಂದು ಮಾತಾಡಿರುವಂತ ವಿಡಿಯೋ ಇದೆ. ಪ್ಲಸ್ ನಮ್ಮ ಹತ್ರ ಆಡಿಯೋ ಇದೆ, ಕಾಲ್ ಮಾಡಿ ಬೆದರಿಕೆ ಹಾಕಿರುವಂತದ್ದು ಆಡಿಯೋನು ಇದೆ. ಆಲ್ರೆಡಿ ಅದನ್ನ ದೂರು ಕೊಟ್ಟಿದ್ದಾರೆ ಶ್ವೇತಾ ಮೇಡಮ್. ಅದನ್ನ ಇವಾಗವರೆಗೂ ತನಿಖೆ ಆಗ್ಲಿಲ್ಲ ಸರ್. ಇನ್ನ DYSP ಸಾಹೇಬ್ರು 1.5 ತಿಂಗಳಿಂದ ಮಾಡೋಣ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಮ್ ಶ್ವೇತಾ ಮೇಡಮ್ ಅವ್ರು ಇದಾರಲ್ವಾ, ಅವ್ರು ಬಂದು 3-4 ಸಲ ಬಂದಾಗ ಮಾಡಿ ಅದನ್ನೇನೋ ವಿಚಾರ ಮಾಡಿಸಿ ಸಂಬಂಧನೇ ಇಲ್ಲ. ಈಗ ಏನಾಗಿದೆ ಅಂದ್ರೆ ಇವರು ಮದುವೆ ಮಾಡ್ಕೊಂಡಿದ್ದಂತ ಪರ್ಸನಲ್ ವಿಚಾರ ನಾವು ಮಾತಾಡಕ್ ರೈಟ್ಸ್ ಇಲ್ಲ. ಆದ್ರೂ ಯಾಕಂದ್ರೆ ನನ್ನ ಹೆಂಡತಿನ ನೀವು ಆರೋಪ ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಅವ್ರ ಹೆಂಡತಿನ ಯಾರೋ ನಮಗ್ ಗೊತ್ತಿಲ್ದಾರ ನಾವು ಮಾತಾಡಬಾರದು. ಇದನ್ನ ನಾವ್ ಆಲ್ರೆಡಿ ಅದನ್ನ ಫೋಟೋ ಕೂಡ ಸಬ್ಮಿಟ್ ಮಾಡಿದೀವಿ. ಈ ತರ ಅವ್ರು ನಮ್ಗೆ ಧಮಕಿ ಆಗ್ತಾ ಇದೆ ಅಂತ. ಬಟ್ ಆದ್ರೂ ನಮ್ಗೆ ಅವ್ರಿಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದಾಗ ನಮ್ಮ ಶ್ವೇತಾ ಮೇಡಮ್ ಅವರು ಅವ್ರಿಗೂ ಒಂದ್ ಹೆಣ್ಮಕ್ಳಿದ್ದಾರೆ, ನಾವು ಸುಮ್ನೆ ಬೇಡ ಬಿಟ್ಬಿಡೋಣ, ಏನೋ ಕೊಡ್ಲಿ ಇಲ್ಲ ಬಿಟ್ಟಾಕೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ರು. ಮಾಡ್ತೀವಿ, ನಮ್ಮ ಹತ್ರ ಇದೆ, ಆಡಿಯೋ ರೆಡಿ ಇದೆ, ವಿಡಿಯೋ ರಿಲೀಸ್ ಮಾಡ್ತೀವಿ.